ಕನಿಷ್ಠ ಮೂಲಭೂತ ಸೌಲಭ್ಯ ಇಲ್ಲದ ಅವ್ಯವಸ್ಥೆಗಳ ತಾಣವಾಗಿರುವ ಕೆಆರ್ಪೇಟೆ ಪುರಸಭೆಯ 13ನೇ ವಾರ್ಡ್ ಕನಕದಾಸ ನಗರ ನಾಗರಿಕರ ಇಡೀ ಶಾಪ. ಕೆಆರ್ಪೇಟೆ ಪುರಸಭಾ ವ್ಯಾಪ್ತಿಯ 13ನೇ ವಾರ್ಡ್ ಆಗಿರುವ ಕನಕದಾಸ ನಗರದಲ್ಲಿ ಚರಂಡಿಗಳು ಹಾಗೂ ರಸ್ತೆಗಳು ನಿರ್ಮಾಣವಾಗದಿರುವುದರಿಂದ ರಸ್ತೆಯಲ್ಲಿ ಮಳೆಯ ನೀರು ಹಾಗೂ ಕೊಳಚೆ ನೀರು ಹರಿದು ಗಬ್ಬೆದ್ದು ನಾರುತ್ತಿದೆ. ವಾಹನ ಸವಾರರು ಹಾಗೂ ನಾಗರಿಕರು ಕೊಳಚೆ ನೀರಿನಲ್ಲಿ ಓಡಾಡಲು ಸಾಧ್ಯವಾಗದೆ ಪುರಸಭೆಗೆ ಹಾಗೂ ವಾರ್ಡ್ನ ಸದಸ್ಯರಿಗೆ ಇಡೀ ಶಾಪವನ್ನು ಹಾಕುತ್ತಿದ್ದಾರೆ. ಈ ಕನಕದಾಸ ನಗರವು ಹೊಸದಾಗಿ ನಿರ್ಮಾಣವಾಗಿರುವ ಇತ್ತೀಚೆಗೆ ಅಭಿವೃದ್ಧಿ ಆಗುತ್ತಿರುವ ಬಡಾವಣೆಯಾಗಿದ್ದು, ಬಡಾವಣೆಯಲ್ಲಿ ರಸ್ತೆ, ಚರಂಡಿಗಳು, ಬೀದಿ ದೀಪಗಳು, ಒಳ ಚರಂಡಿ ವ್ಯವಸ್ಥೆ ಸೇರಿದಂತೆ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಇಲ್ಲದಿರುವುದರಿಂದ ವಾರ್ಡ್ ಅವ್ಯವಸ್ಥೆಗಳ ಆಗರವಾಗಿದೆ ಎಂದು ಇಡೀ ಶಾಪವನ್ನು ಹಾಕುತ್ತಿರುವ ಸಾರ್ವಜನಿಕರು. ಕನಕದಾಸ ನಗರ ಇದು ನೋಡ್ಬಿಡಿ ಇದು ನೋಡ್ಬಿಡಿ ಇದು ನೋಡ್ಬಿಟ್ಟು ಸಾಕು ನೀವು ನಮ್ಮ ಹಳ್ಳಿಗಳಲ್ಲೂ ಇಲ್ಲ ಹಿಂಗೆ. ಏನು ಮುನ್ಸಿಪಾಲ್ಟಿ ಏನು ಮುನ್ಸಿಪಾಲ್ಟಿ ನೋಡಿ ತಿರ್ಗ ಬೈಕ್ ಹೋಗೋಕ್ಕಾಗದು ನೋಡಿ. ಇದು ನಾಚಿಕಾಯ್ತದೆ ನಮಗೆ. ನಮ್ಮ ಹಳ್ಳಿಗಳು ಬಲ್ರಿ, ಹಳ್ಳಿಗಳು ಎಷ್ಟು ಚೆನ್ನಾಗವ ನೋಡ್ರಿ. ನಿಮ್ಮ ಮುನ್ಸಿಪಾಲ್ಟಿ ಇದ್ದಾರೇನ್ರಿ? ನಿಮ್ಮ ಮುನ್ಸಿಪಾಲ್ಟಿ ನಿಮ್ಮದು ಕೌನ್ಸಿಲರ್ಗಳು ಇದ್ದಾರೇನ್ರಿ? ನಿಮ್ಮವರು ಬನ್ರಿ ವಾಸ್ತವಾಂಶ ನೋಡ್ರಿ ಎಷ್ಟು ಏನಾಗಿದೆ ಅಂತ. ಎಷ್ಟು ಸರಿ ಬರೋದು ನಿಮ್ಮ ಕೌನ್ಸಿಲರ್ ಮನೆಗೆ? ನಮಗೆ ಸೌಲಭ್ಯ ಇಲ್ಲ, ರಸ್ತೆ ಇಲ್ಲ ಓಡಾಡೋಕ್ಕೆ. ನಾವು ಮನೆಗಳು ಕಟ್ಕೊಬಿಟ್ಟಿದ್ದೀವಿ, ನಮ್ಮ ಬಾಡಿಗೆಗಾರಿಗೆಲ್ಲ ಹಿಂಸೆ ಆಗ್ತೈತೆ ಓಡಾಡೋಕ್ಕೆ. ಈ ಥರ ನೀರು ಬಿಟ್ಟಿದ್ದಾರೆ, ಹೇಗೆ ಓಡಾಡೋದು ಅಂತ ನೋಡಬೇಕು ನೀವೇ. ನಾವು ಸೌರಿಸ್ಕೊಂಡಿದ್ದೀವಿ, 12 ವರ್ಷದಿಂದ ಸೌರಿಸ್ತಾ ಇದ್ದೀವಿ. ಇನ್ನೂ ಸುಧಾ ನಮಗೆ ಇದು ಬೆಳಕಿಗೆ ಬರ್ತಾ ಇಲ್ಲ. ಏನು ಮಾಡೋದು ಅಂತ ನಮ್ಗೆ ತಿಳಿದೇ ಈ ಥರ ಮಾತಾಡ್ತಾ ಇದ್ದೀವಿ. ಕಂದಾಯ ಮತ್ತೆ ಕಟ್ಸ್ಕೊತಾರೆ, ಮುನ್ಸಿಪಾಲ್ಟಿ ಪ್ರತಿಯೊಂದು ಎಲ್ಲ ಏನೇನು ಬೇಕೆಲ್ಲ ಮಾಡಿಸ್ಕೊತಾ ಇದ್ದಾರೆ ಸರ್ಕಾರದಿಂದ. ನಮ್ಗೆ ಹಿಂಗೆ ಮಾಡ್ತಾರೆ, ತೊಂದರೆ ಕೊಡ್ತಾರೆ. ನಮ್ಮ ಮಕ್ಳು ಜೀವನ ಮಾಡೋದು, ಕೂಲಿ ಮಾಡೋದು, ನಾವು ಹೆಂಗೆ ಮಾಡೋದು ಇಲ್ಲಿ? ನೀವು ಒಂದು ವಾರ್ಡಿನ ಮೆಂಬರ್ ಅಲ್ಲ, ನೀವು 4 ಸಾರಿ 5 ಸಾರಿ ಗೆದ್ದವರು ಈ ತಾಲೂಕಿನಲ್ಲೇ. ಅದರಲ್ಲಿ ಈ ಮುನ್ಸಿಪಾಲ್ಟಿಯಲ್ಲಿ ಯಾವುದೇ ವಾರ್ಡಿಗೆ ಬರ್ಬೇಕು, ನೀವು ಬಂದು ಕಷ್ಟ ಸುಖ ನೋಡಬೇಕು. ಅವ್ರ ವಾರ್ಡು ಬರೋದಿಲ್ಲ, ಇವ್ರ ವಾರ್ಡು ಬರೋದಿಲ್ಲ, ಅದು ಬರೋದಿಲ್ಲ, ಇದು ಬರೋದಿಲ್ಲ ಅಂತ ಏನು ಹೇಳೋದು? ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ, ಮಂಡಲ ಪಂಚಾಯತಿ ಮೆಂಬರ್ ಆಗಿ, 2 ಸಾರಿ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿ, 4 ಬಾರಿ ಕೃಷಿ ಅಧ್ಯಕ್ಷ ಆಗಿ ನಾನು ಏನು ಒಂದೇ ಕ್ಷೇತ್ರ ಪ್ರತಿನಿಧಿಸ್ತೀರ? ನೀವು ಒಂದೇ ವಾರ್ಡ್ಗೆ ಸೀಮಿತ ಅಲ್ಲ ಕಣ್ರಿ. ನೀವು ಮಾಜಿ ಒಬ್ಬ ಲೀಡ್ರು. ನೀವು ತಾಲೂಕದಲ್ಲಿ ಉನ್ನತವಾದ ಸ್ಥಾನ ನಿಮಗೆ ಕೊಡ್ಬೇಕಾಯ್ತು, ಕೊಟ್ಟಿಲ್ಲ. ಅನಿವಾರ್ಯ ಕೊಟ್ಟಿಲ್ಲ, ನಾಯಕರುಗಳು ಕೊಟ್ಟಿಲ್ಲ. ಅವರು ಕೆಲವು ಟೈಮ್ನ ಒಳ್ಳೇದಾಯ್ತಾರೆ, ಒಂದು ಟೈಮ್ನಲ್ಲಿ ಕೆಟ್ಟದಾಯ್ತದೆ. ಅದರಿಂದ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ಅರ್ಥ ಆಯ್ತಾ? ನೀವು ಒಂದು ವಾರ್ಡಿಗೆ ನೀವೇನು ಸೀಮಿತ ಅಲ್ಲ. ನೀವು ಇಡೀ ಎಲ್ಲ ಎಷ್ಟು ವಾರ್ಡ್ ಅಷ್ಟು ವಾರ್ಡ್ನಲ್ಲಿ ಬಂದು ಕಷ್ಟ ಜನದ ನೋಡಬೇಕು. ನಾ ಬಂದರೆ ಅವ್ರ ವಾರ್ಡು, ಇವ್ರ ವಾರ್ಡು, ಅವ್ರ ಪ್ರತಿನಿಧಿ, ಈ ಪ್ರತಿನಿಧಿ ಅಂತ ಹೇಳೋದ್ರಲ್ಲಿ ಏನ್ರಿ ಅರ್ಥ ಅದೇ?